ಹೆಸರೇನು ಹೇಳಿ ನಿಮ್ಮದು? ರಮೇಶ್ ರಾವ್ ಅಂತ ಸರ್. ನಾನು ಪೊಲೀಸ್ ಇನ್ಸ್ಪೆಕ್ಟರ್ CCBಲಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಒಂದು 2011ನಲ್ಲಿ ಹಾರ್ಟ್ ಬೈಪಾಸ್ ಸರ್ಜರಿ ಆಗಿತ್ತು. ಸೊ ಆ ಟೈಮಲ್ಲಿ ನನಗೆ ಏನಂತ ಗೊತ್ತಾಗಲಿಲ್ಲ, ಆಗಿತ್ತು. ಮೆಡಿಸಿನ್ ತೊಗೊಳ್ತಾ ಇದ್ದೆ. ಲಾಸ್ಟ್ ಒಂದು 1 ಮಂತ್ ಬೇಕಾದ ನನ್ನ ಫ್ರೆಂಡ್ ವೆಂಕಟೇಶ್ ಅಂತೇಳಿ ಅವ್ರು ನನಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿದರು. ಆಗ ಅದನ್ನು ನೋಡಿ ನಾನು ಅದರ ಉತ್ತೇಜನಕ್ಕೊಳಗಾಗಿ ಬಂದು 15 ಡೇಸ್ ಮುಂಚೆ ಬಂದು ಈ ಪ್ರಾಡಕ್ಟ್ ತೊಗೊಂಡಿದ್ದೆ. ಯಾವುದು? ಮಿರಕಲ್ ಡ್ರಿಂಕ್ಸ್ ಹೆಲ್ತ್ ಸಪ್ಲಿಮೆಂಟ್ಸ್ ತೊಗೊಂಡಿದ್ದೆ. ಅದನ್ನು ತಗೊಳ್ಳೋ ಟೈಮಲ್ಲಿ ನೇತ್ರವತಿ ಮೇಡಮ್ ಅವರು ನನಗೆ ಏನೇನು ತೊಗೊಳ್ಬೇಕು ಅಂತ ಹೇಳಿದರು. ತೊಗೊಂಡಾದ್ಮೇಲೆ ನನಗೀಗ ಅದರ ಪರವಾಗಿಲ್ಲ ಅನಿಸುತ್ತೆ. ಅಂದರೆ ಉತ್ಸಾಹ ನನಗೆ ಹೆಚ್ಚಾಗಿದೆ. ಆಮೇಲೆ ನಾನು ಡೈಲಿ 2-3 ಕಿಲೋಮೀಟ್ರ್ ವಾಕ್ ಮಾಡ್ತಿದ್ದೂ ಈಗ 6-8 ಕಿಲೋಮೀಟ್ರ್ ವಾಕ್ ಮಾಡಿದ್ರೂ ಸುಸ್ತು ಅನಿಸ್ತಿಲ್ಲ. ಸೊ ರಿಯಲಿ ಇಸ್ ಅನ್ ವಂಡರ್ಫುಲ್ ಮಿರಕಲ್ ಸರ್. ವೆರಿ ಗುಡ್, ವೆರಿ ಗುಡ್. ಸೊ ಒಂದು 2 to 3 months ನೀವು ತೊಗೊಂಬಿಟ್ರೆ ದೆನ್ ನೀವು ಇವನ್ ನಿಮ್ಮದು ಕ್ರಿಯೇಟಿನೈನು ಎಲ್ಲ ನಾರ್ಮಲ್ ಆಗಿರುತ್ತೆ. ಆಮೇಲೆ ಬ್ಲಾಕೇಜಸ್ ಏನಿತ್ತು ಅಂದರೆ ಅಟ್ಲೀಸ್ಟ್ 20 to 30% ಬ್ಲಾಕೇಜಸ್ ಹೊರಟೋಗಿರ್ತದೆ. ಅಂದರೆ ಯಾವಾಗಲೂ ಅಷ್ಟೇ ಲೈಫ್ ಸ್ಟೈಲ್ನ ಚೆನ್ನಾಗಿ ಇಟ್ಕೊಂಡ್ರಂತ ಇನ್ನೂ ಒಳ್ಳೇದಿರ್ತದೆ. ಸೊ ಅಂದರೆ ಇದಂತೂ ಮಿರಕಲ್ ಡ್ರಿಂಕ್ಸ್ ಹೆಲ್ತ್ ಸಪ್ಲಿಮೆಂಟ್ಸ್ ತುಂಬ ಚೆನ್ನಾಗಿ ಓಕೆ ಆಗ್ತದೆ ಸರ್. ವೆರಿ ಗುಡ್, ವರ್ಕೌಟ್ ಆಗ್ತದೆ ಸರ್. ನೋಡೋಣ. ಹಾಗೆ ಆದರೆ ಒಂಥರ ನೀವು ನಮ್ಮ ಇಂಡಿಯಾಗೆ ಒಂಥರ ಹೊಸ ಡಾಕ್ಟ್ರು ಬಂದಂಗೆ ಸರ್. ಏನೂ ಇಲ್ಲ, ಇದೆಲ್ಲ ಏನು ಗೊತ್ತಾ, ಅದೆಲ್ಲ ದೇವ್ರ ದಯ ಆ್ಯಕ್ಚುಲಿ. ಈಗ ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬರಲಿಲ್ಲ ಅಂದರೆ, ಮತ್ತು ನಮ್ಮ ಅಪ್ಪಗೆ ಕಿಡ್ನಿ ಫೇಲ್ಯೂರ್ ಆಗಲಿಲ್ಲ ಅಂದರೆ ನಾನು ಇದನ್ನು ಕಂಡುಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಈಗೆಲ್ಲ ಅನುಕೂಲ ಆಗಿದೆ. ಹೌದು, ಅದು ನೋಡಿ ಸರ್, ತಮ್ಮ ಇಂಟರ್ವ್ಯೂಲ್ಲಿ ನಾವು ನೋಡಿದೆ ಸರ್. ಆಗ ನೀವು ತಮ್ಮ ಮೇಲೆ ಇದು ಮಾಡ್ಕೊಂಡ ಮೇಲೆ ಅದು ರಿಯಲಿ ಇದು ವಂಡರ್ಫುಲ್ ಅನಿಸುತ್ತೆ ಸರ್. ಅದು ಈಗ ಅದು ನನ್ನ ಗೊತ್ತಿರೋ ಸ್ನೇಹಿತರುಗಳು ಹೇಳ್ತಿದ್ದೆ. ನನ್ನ ಸ್ನೇಹಿತ ಒಬ್ಬ ಶ್ರೀಧರ್ ಇದ್ದಾರೆ, ಅವ್ರಿಗೆ ಹೇಳಿದ್ದೆ. ಅವನಿಗೆ ಸ್ವಲ್ಪ ಜಾಯಿಂಟ್ ಪೇನ್ಸ್ ಅಲ್ಲಿ ಇತ್ತು, ಪರವಾಗಿಲ್ಲ ಕಾಣ್ತಿತ್ತು. ಆಮೇಲೆ ಇನ್ನೊಂದು ಏನು ಅಂತಂದರೆ, ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಿಂತು ಕೆಲಸ ಮಾಡಿ ಸುಮಾರು ಜನಕ್ಕೆ ವೆರಿಕೋಸ್ ವೈನ್ಸ್ ಎಲ್ಲ ಇರ್ತದೆ. ಅದಕ್ಕೂ 100% ಹೆಲ್ತ್ ಸಪ್ಲಿಮೆಂಟ್ಸಲ್ಲಿ ಸೂಪರ್ ಆಗಿದೆ. ಸೊ ಅದನ್ನು ಬೆನಿಫಿಟ್ ತಗೊಳ್ಳೋಕ್ಕೆ ನೀವು ಇದು ಮಾಡಿ. ಖಂಡಿತ ಸರ್. ನಂಗೆ ಗೊತ್ತಿರೋರಿಗೆಲ್ಲ ಹೇಳ್ತಾ ಇದ್ದೀನಿ ಸರ್. ಈಗ ನನ್ನ ಸ್ನೇಹಿತರು ಯಾರು ಮೈಸೂರಿಂದ ಬಂದಿದ್ದರು, ಒಬ್ಬೊಬ್ಬರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅವರು ಅಕ್ಕಗೆ ಅಡ್ಮಿಟ್ ಮಾಡಿದರು. ನಾನು ಹೇಳಿದೆ, ನೋಡಪ್ಪ ಈ ರೀತಿ ಇದೆ, ನಿಮ್ಗೆ ಎಲ್ಲ ಕಡೆ ಸಂಯುಕ್ತ ಕರ್ನಾಟಕ ಆಫೀಸ್ ಎಲ್ಲಿದೆ ಅಲ್ಲಿ ಸಿಗ್ತದೆ. ಆಮೇಲೆ ಒಂದು ರಾಜು ಸರ್ ಒಂದು ಇಂಟರ್ವ್ಯೂ ಮಾಡಿದರೆ ಅದು ನಿಮಗೆ ಕಳಿಸ್ಕೊಡ್ತೀನಿ, ಅದನ್ನು ನೋಡಿಕೊಂಡು ನಿಮ್ಗೆ ಎಲ್ಲಿ ಸಿಗುತ್ತೆ ಅದು ನೋಡಿಕೊಂಡು ಅವ್ರಿಗೆ ಶುಗರ್ ಸಿಕ್ಕಾಬಿಟ್ಟೆ ಇತ್ತು, ಅದನ್ನು ಕೊಡು 3 months ಕ್ಲಿಯರ್ ಆಗ್ತಾರೆ ಅವರು ಅಂತ ಹೇಳಿ ನಾನು ಎಲ್ಲ ಕಡೆ ನಾನೇ ಹೇಳ್ತಾ ಇದ್ದೀನಿ ಸರ್. ವೆರಿ ಗುಡ್. ಒಂಥರ ಜನಕ್ಕೆಲ್ಲ ಕಲ್ಯಾಣ. ಹೌದು ಸರ್. ಓಕೆ, ಥ್ಯಾಂಕ್ ಯು.